ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಟಿ ಹಾಗೂ ಆಂಕರ್ ಅನುಶ್ರೀ ಮದುವೆ ಆಗುವಂತ ಹುಡುಗನ ಫೋಟೋ ಇದೀಗ ವೈರಲ್ ಆಗ್ತಾ ಇದೆ. ನಟಿ ಹಾಗೂ ನಿರೂಪಕಿ ಅನುಶ್ರೀ ಅವರು ರೋಷನ್ ಅನ್ನುವಂತ ಕೊಡಗು ಮೂಲದ ವ್ಯಕ್ತಿಯ ಜೊತೆಯಲ್ಲಿ ಮದುವೆ ಆಗ್ತಿದ್ದಾರೆ ಅನ್ನುವಂತ ಸುದ್ದಿ ವೈರಲ್ ಆಗಿತ್ತು. ಈ ಮೊದಲು ಕೂಡ ಇದೇ ರೀತಿಯಾದಂತಹ ಸುದ್ದಿ ಹರಿದಾಡಿದ್ರಿಂದ ಇದನ್ನ ಅನೇಕರು ನಂಬಿರಲಿಲ್ಲ. ಆದ್ರೆ ಈಗ ಇದು ನಿಜ ಅನ್ನುವಂಥದ್ದು ಸಾಬೀತಾಗಿದೆ. ವಿವಾಹ ಆಗುವಂತ ಹುಡುಗನ ಜೊತೆಯಲ್ಲಿ ಅನುಶ್ರೀ ಅವರು ಇರುವಂತಹ ಫೋಟೋ ಇದಾಗಿರುವಂತದ್ದು. ಇದು ರೋಷನ್ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಲಾಗ್ತಾ ಇದೆ. ರೋಷನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಖಾತೆಯೊಂದನ್ನ ಕೂಡ ಹೊಂದಿದ್ದಾರೆ. ಅನುಶ್ರೀ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ರೋಷನ್ ನ ಫಾಲೋ ಕೂಡ ಮಾಡ್ತಿದ್ದಾರೆ. ಆದ್ರೆ ಅವರು ಡಿಪಿಗೆ ತಮ್ಮ ಫೋಟೋನ ಹಾಕಿಲ್ಲ. ಒಂದು ನಾಯಿ ಮರಿ ಜೊತೆಯಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತಹ ಫೋಟೋ ಇದೆ. ಹೀಗಾಗಿ ಅವರ ಗುರುತು ಯಾರಿಗೂ ಕೂಡ ಸಿಕ್ಕಿರ್ಲಿಲ್ಲ. ಈಗ ರೋಷನ್ ಜೊತೆಯಲ್ಲಿ ಅನುಶ್ರೀ ಇರುವಂತಹ ಫೋಟೋಗಳು ವೈರಲ್ ಆಗ್ತಾ ಇದೆ. ಕಾರ್ಯಕ್ರಮವೊಂದರಲ್ಲಿ ಅನುಶ್ರೀ ಹಾಗೂ ರೋಷನ್ ಕಾಣಿಸಿಕೊಂಡಿದ್ದಾರೆ. ಪೂಜೆ ಮಾಡಿಸುವಾಗ ಕೆಲವರು ಇದರ ಫೋಟೋಗಳನ್ನ ಕ್ಲಿಕ್ಕಿಸಿರುವಂತದ್ದು. ಈ ಎಲ್ಲಾ ಕಡೆಗಳಲ್ಲೂ ಈಗ ಈ ಫೋಟೋಗಳೇ ವೈರಲ್ ಆಗ್ತಾ ಇದೆ. ಈ ಫೋಟೋ ಫ್ಯಾನ್ ಪೇಜ್ ಗಳಲ್ಲಿ ಹರಿದಾಡ್ತಾ ಇದೆ. ಈ ವಿಚಾರ ತಿಳಿದು ಫ್ಯಾನ್ಸ್ ಗಳು ಕೂಡ ಖುಷಿ ಪಟ್ಟಿರುವಂತದ್ದು. ಆಗಸ್ಟ್ 28ನೇ ತಾರೀಕಿನಂದು ಅನುಶ್ರೀ ಹಾಗೂ ರೋಷನ್ ವಿವಾಹ ನೆರವೇರುತ್ತೆ ಅಂತ ಹೇಳಲಾಗಿದೆ. ಆದ್ರೆ ಇನ್ನೂ ಕೂಡ ಈ ವಿಚಾರವನ್ನ ಅನುಶ್ರೀ ಅವರು ಅಧಿಕೃತವಾಗಿ ದೃಢಪಡಿಸಿಲ್ಲ. ಈ ಬಗ್ಗೆ ಅವರ ಕಡೆಯಿಂದ ಯಾವುದೇ ಮಾಹಿತಿಗಳು ಸಿಕ್ಕಿಲ್ಲ. ಆದ್ರೆ ಆದಷ್ಟು ಬೇಗ ಮಾಹಿತಿ ಹೊರಬರಲಿ ಅಂತ ಹೇಳಿ ಫ್ಯಾನ್ಸ್ ಗಳು ಬಯಸ್ತಾ ಇದ್ದಾರೆ. ಶೀಘ್ರವೇ ಈ ಬಗ್ಗೆ ಸೋಷಿಯಲ್ ಮೀಡಿಯಾ ಮೂಲಕ ಮಾಹಿತಿಯನ್ನ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಅವರು ಕೊನೆಯದಾಗಿ ಜಿ ಕನ್ನಡದ ಸರಿಗಮಪ ಆಂಕರಿಂಗ್ ನಲ್ಲಿ ಕಾಣಿಸಿಕೊಂಡಿದ್ರು. ಜಿ ಕನ್ನಡದ ಹಲವು ಶೋಗಳಲ್ಲಿ ನಿರೂಪಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅವರು ಹೆದರದೆ ಯಾವುದೇ ಸ್ಕ್ರಿಪ್ಟ್ ಇಲ್ಲದೆ ಕಾರ್ಯಕ್ರಮ ನಡೆಸುವಷ್ಟು ಸಾಮರ್ಥ್ಯವನ್ನ ಹೊಂದಿರುವಂತ ನಿರೂಪಕಿ ಅಂದ್ರೆ ತಪ್ಪಾಗೋದಿಲ್ಲ. ಈ ಕಾರಣದಿಂದಲೇ ಅವರಿಗೆ ಸಾಕಷ್ಟು ಬೇಡಿಕೆ ಕೂಡ ಇರುವಂತದ್ದು. ಅದರ ನಡುವೆ ಅವರ ವಿವಾಹ ಯಾವಾಗ ಅಂತ ಹೇಳಿ ಆಗಾಗ ಸುದ್ದಿ ಆಗ್ತಾನೆ ಇತ್ತು. ಇದೀಗ ಅವರ ವಿವಾಹ ನಿಶ್ಚಯ ಆಗಿದೆ ಅಂತ ಹೇಳಲಾಗ್ತಿತ್ತು. ಅನುಶ್ರೀ ಅವರು ಈ ಬಗ್ಗೆ ಸ್ಪಷ್ಟನೆ ಕೊಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.